ಲಿಟ್ರಲಿ ಹೇಳತ್ತೀನಿ ನಾ ಈ ವಿಡಿಯೋ ಮಾಡ್ಬೇಕೋ ಮಾಡಬಾರ್ದು ನಂಗೆ ಇನ್ನೂ ತಿಳಿವಾತು. ಒಂದು 20 ಸಲ ಯೋಚನೆ ಮಾಡಿ ಆಮೇಲೆ ವಿಡಿಯೋ ಮಾಡಲಿ ಬೇಡ ಅಂತೇಳಿ ಕಡಿಕ್ ಆಗಿದ್ದಾಲಿ ಅದು ಮಾಡಾಕತ್ತೀನಿ. ಏನಪ್ಪ ಅಂತಂದ್ರೆ ವಿಡಿಯೋದಾಗ ಮೇಲೆ ಹೇಳಾಕತ್ತಿದಂದ್ರೆ ನಾ ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ, ಕೆಲವೊಂದು ಕ್ವಶನ್ಸ್ ಹೇಳ್ತೀನಿ. ಬರ್ರಿ ಇಷ್ಟ ಕ್ವಶನ್ಸ್ ನೀವು ಮಾಡ್ಕೊಂಡು ಹೋದ್ರು ಎಕ್ಸಾಮ್ದಾಗ ನಿಮ್ಗೆ 40 ಮಾರ್ಕ್ಸ್ ಫಿಕ್ಸ್ ಬೋದು ಅನ್ಕೋರಿ. 35 40 40 ಮ್ಯಾಲೆ ಹೋಗ್ಬೋದು. ನಾ ಏನು ಹೇಳ್ತಿಲ್ಲ ಟಾಪಿಕ್ಸಾ ಇಷ್ಟು ಟಾಪಿಕ್ಸ್ ಹೇಳ್ರ ನನಗೆ ಹೆದರಿಕೆ ಆಗತ್ತಿತ್ತು. ನಾ ಇಷ್ಟೆಲ್ಲ ಪೂರಾ ಸಿಂಪಲ್ ಆಗಿ ಎಲ್ಲ ಹೇಳ್ಬಿಟ್ಟಂದ್ರೆ ಎಲ್ಲರೂ ಕಾಂಪಿಟೇಷನ್ ಮಾಡ್ದಾರ. ನಾನು ಎಕ್ಸಾಮ್ ಬರೆಯತ್ನು ನೀವೇ ಎಕ್ಸಾಮ್ ಬರೆಯದ್ರಿ, ನೀವು ನಂಗೆ ಕಾಂಪಿಟೇಷನ್ ಅಲ್ಲ ನಂಗೆ ಮಾತ್ರ ಭಯ ಆಗತ್ತಿತ್ತು. ಬಟ್ ಇರಲಿ, ಎಲ್ಲರೂ ಕೂಡಿ ಪಾಸ್ ಆಗ್ಬೇಕು, ಎಲ್ಲರೂ ಕೂಡ ಹೊಂದ್ಬೇಕು ಅನ್ನೋ ಆಸೆ ಇದ್ರೆ ಹೇಳತ್ತನು. ಪೂರಾ ಕೇಳ್ರಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಬಗ್ಗೆ ಈ ವಿಡಿಯೋದಾಗ ಪೂರಾ ಹೇಳ್ತಾನು. ಜಿ ಕೆಗೆ ಅದು ಮತ್ತೆ ಜಿ ಕೆ ಭಾಳ ಬರ್ತಲ್ಲ ಸಬ್ಜೆಕ್ಟ್, ಹಂಗಾಗಿ ಅದನ್ನ ಬೇರೆ ವಿಡಿಯೋದಾಗ ಮಾಡ್ತಾನು. ಈ ವಿಡಿಯೋದಾಗ ನಾ ಬರೀ ಮ್ಯಾಥ್ಸ್ ರೀಸನಿಂಗ್ ಹೇಳ್ತೀನಿ. ಮ್ಯಾಥ್ಸ್ ರೀಸನಿಂಗ್ ಒಳಗೆ ನಾ ಏನು ಟಾಪಿಕ್ಸ್ ಹೇಳ್ತೀನಿಲ್ಲ, ಮ್ಯಾಥ್ಸ್ ರೀಸನಿಂಗ್ 60 ಮಾರ್ಕ್ಸ್ ಇರುತ್ತೆ. 40ರಿಂದ 30 ಮಾರ್ಕ್ಸ್, 35ರಿಂದ 40 ಒಳಗಿಡ್ರಿ, 30 ಮೇಲೆ 40 ಒಳಗೆ ಅಷ್ಟು ಏನು ಕ್ವಶನ್ಸ್ ಬರ್ತಾವಲ್ಲ. ನಾ ಏನು ಹೇಳ್ತಲ್ಲ ಟಾಪಿಕ್ಸ್, ಅಷ್ಟು ಟಾಪಿಕ್ಸ್ ಮಾಡ್ರಿ, ಅಷ್ಟು ಕ್ವಶನ್ಸ್ ಮಾಡ್ರಿ, ಅಷ್ಟು ಮಾರ್ಕ್ಸ್ ಎಲ್ಲಿ ಹೋಗಂಗಿಲ್ಲ. 100% ನಿಮಗೆ 60 40 ಬೀಳಲೇಬೇಕಾ. ನೀವು ಏನು ಮಾಡಿಲ್ಲ ಮಟ್ಟ ಅಂದ್ರೂ ಏನು ಬರೀ ಪ್ರಾಕ್ಟೀಸ್ ಅಂದ್ರೂ ಭಾಳ ಆಗಿಲ್ಲ, ನನ್ನ ಪ್ರಿಪರೇಷನ್ ಚಲೋ ಆಗಿಲ್ಲ, ನಾನು ಅರ್ಧಂಬರ್ಧ ಆಗೈತೆ ಅನ್ನೋಂಗಿದ್ರು ಬರೀ ಇಷ್ಟ ಕ್ವಶನ್ ಮಾಡ್ಕೊಂಡ್ರಿ. ಎಕ್ಸಾಮ್ದಾಗ ಭಾಳ ಟೈಮ್ ಕಡಿಮೆ ಐತೆ, ಇನ್ನು 12 ದಿವಸ ಐತೆ ಅನ್ಸುತ್ತೆ. 12 ದಿವಸ ಏನು ಮಾಡಕ್ಕೆ ಬರಂಗಿಲ್ಲ, ಬರೀ ಇಷ್ಟು ಕ್ವಶನ್ಸ್ ಮಾಡ್ಕೊರಿ. ನಿಮ್ಮದು ಕ್ವಾಲಿಫೈ ಆಗೋದೇನೈತೆ 100ರಾಗ ಒಂದು 70% ಫಿಕ್ಸ್ ಅನ್ಕೊಂಬಿಡ್ರಿ. ಸರಿ, ಸ್ಟಾರ್ಟ್ ಮಾಡು, ಭಾಳ ಡ್ಯಾಮೇಜ್ ಮಾಡಬೇಡ. ಮೊದ್ಲಿಗೆ ಹೇಳ್ತಾನು ರೇಷಿಯೋ ಬಗ್ಗೆ. ನೋಡ್ರಿ, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಸಮಾನುಪಾತ ಅನುಪಾತ ಏನು ಅದಾವಲ್ಲ, ಈ ಚಾಪ್ಟರ್ದಾಗ 3 ಥರ ಕ್ವಶನ್ಸ್ ಅದಾವ. ಅವ್ ಕೇಳ್ರೆ ಇಲ್ಲೇ ಕೇಳ್ತಾನ, ಅದ್ರ ಒಂದು ಟಾಪಿಕ್ ಐತೆ ಅಲ್ಲೇ ಕೇಳ್ತಾನವ. ಅದು ಟಾಪಿಕ್ ಬೇರೆ ಕೇಳಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಅದು ಇಷ್ಟ ಐತಿ. ನಾ ಹೋದ್ರ ಕ್ವಶನ್ ನೋಡತ್ತಿಲ್ಲ, ಏನ ಹಳೆ ಕ್ವಶನ್ ನೋಡ್ತೀನಿ, ನೀವು ಯಾವುದೇ ಪೇಪರ್ ನೋಡ್ತೀನಿ ಅದ್ರ ಬಗ್ಗೆ 2 ಕ್ವಶನ್ ಇದ್ದೇ ಇರ್ತಾವ. ಯಾವ್ದು ನೋಡ್ರಿ 2 ಕ್ವಶನ್ ಇದ್ದೇ ಇರ್ತಾವ. ಆ ಟಾಪಿಕ್ ಯಾವುದಪ್ಪ ಅಂದ್ರೆ ಇನ್ಕಮ್. ಒಬ್ಬ ವ್ಯಕ್ತಿ ಇರ್ತಾನ, ಅವ್ನಿಗೆ ಇಷ್ಟು ಇನ್ಕಮ್ ಇರುತ್ತಾ, ಇಷ್ಟು ಎಕ್ಸ್ಪೆನ್ಸ್ ಮಾಡ್ತಾನ, ಎಷ್ಟು ಇನ್ಕಮ್ ಇತ್ತು, ಈ ಥರ ಕ್ವಶನ್ಸ್ ಕೇಳ್ತಾರ. ಬಿಟ್ರೆ ಇಬ್ಬರು ವ್ಯಕ್ತಿಗಳಿದ್ರು, ಅವ್ರದ್ದು ಇಬ್ಬರದು ಇಷ್ಟು ಇನ್ಕಮ್ ಜಾಸ್ತಿ ಆಯಿತು, ಎಷ್ಟು ಎಕ್ಸ್ಪೆನ್ಸ್ ಆಯ್ತು, ನಿಮ್ಗೆ ನಾ ಹೇಳಿ ನಿಮ್ಗೆ ಅರ್ಥ ಆಗೈತೆ ಅನ್ಕೊಂತೀನಿ. ಇಷ್ಟು ಇನ್ಕಮ್ ಇತ್ತು, ಎಕ್ಸ್ಪೆಂಡಿಚರ್ ಮಾಡಿದ, ಎಷ್ಟು ಉಳಿತು, ಇನ್ಕಮಿಗೆ ಎಷ್ಟು ಪರ್ಸೆಂಟ್ ಹೆಚ್ಚಾಯ್ತು, ಎಕ್ಸ್ಪೆಂಡಿಚರ್ ಎಷ್ಟು ಪರ್ಸೆಂಟ್ ಹೆಚ್ಚಾಯ್ತು, ಇನ್ಕಮ್ ಎಷ್ಟು ಪರ್ಸೆಂಟ್ ಹೆಚ್ಚಾಯ್ತು ಅನ್ನೋದು ಕೇಳ್ತಾನ. ಈ ಕ್ವಶನ್ ಹೇಳ್ತೀನಿ, ಭಾರಿ ಇಂಪಾರ್ಟೆಂಟ್ ಐತಿ. ಭಾರಿ ಒಂದು ಕ್ವಶನ್ ಬರ್ಕೊಂಡ ಬಿಡ್ರಿ. ಎಷ್ಟು ಒಂದು 50 ಶಿಫ್ಟ್ ಆದ್ರೆ 48 ಶಿಫ್ಟ್ನಾಗ ಈ ಕ್ವಶನ್ ಬರ್ತೈತಿ. 100% ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ ಇದನ್ನ. ಇದನ್ನ ಬಿಟ್ರೆ ನೆಕ್ಸ್ಟ್ ಯಾವ್ದಂದ್ರೆ ಇದೇ ರೇಷಿಯೋ ಪ್ರಪೋರ್ಷನ್ದಾಗ ಏಜ್ಗಳಿವೆ. ವಯಸ್ಸಿನ ಕ್ವಶನ್ಸ್ ಏನದಲ್ಲ, ಇನ್ಕಮ್ ಕೇಳ್ತಾನ. ಕೇಳ್ರಿ, ಇನ್ಕಮ್ 2 ಕ್ವಶನ್ ಕೇಳ್ತಾನ. ಇಲ್ಲ ಅಂದ್ರೆ ಏಜ್ ಆಡ, ಏಜ್ ಒಂದ, ಇನ್ಕಮ್ ಆಡ, ಇಲ್ಲ ಏಜ್ ಆಡ, ಇನ್ಕಮ್ ಒಂದ ಇದ್ದ ಕೇಳ್ತಾನ ಫಿಕ್ಸ್. ರೇಷಿಯೋ ಪ್ರಪೋರ್ಷನ್ ಚಾಪ್ಟರ್ದಾಗ ಏಜ್ ಇನ್ಕಮ್, ಫಸ್ಟ್ ಇನ್ಕಮ್ ಮಾಡ್ರಿ, ಆಮೇಲೆ ಏಜ್ ಮಾಡ್ರಿ. ಏಜ್ ಮುಗೀತು, ಮಿಕ್ಸ್ಚರ್ ಮಾಡ್ರಿ. ಹಾಲಿನಾಗ 20% ವಾಟರ್ ಇತ್ತು, 80% ನೀರಿತ್ತು, ಈ ಥರ ಕ್ವಶನ್ಸ್ ಅಲ್ಲ, ಇವ್ನು ಮಾಡ್ರಿ. ಫಸ್ಟ್ ಇನ್ಕಮ್, ಸೆಕೆಂಡ್ ಏಜ್, ಥರ್ಡ್ ಮಿಕ್ಸ್ಗಳ ಬಗ್ಗೆ. ಇವು ಇವು ಬರೀ ಇವು 3 ಟಾಪಿಕ್ ಮಾಡ್ರಿ. ಯಾವ್ದು ಬೇರೆ ಏನು ಮಾಡಬೇಡ್ರಿ, ಬರೀ 3 ಟಾಪಿಕ್ ಮಾಡ್ರಿ. ನಿಮ್ಗೆ 4 ಮಾರ್ಕ್ಸ್ ಬಿದ್ದು ನಿಮ್ಗೆ 4 ಮಾರ್ಕ್ಸ್ ನಿಮ್ಗೆ 4 ಮಾರ್ಕ್ಸ್. ಸರಿ, 4 ಮಾರ್ಕ್ಸ್ ಬಿದ್ದು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನ, ಕಾಂಪೌಂಡ್ ಇಂಟ್ರೆಸ್ಟ್, ಸಿಂಪಲ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್, ಸರಳ ಬಡ್ಡಿ, ಚಕ್ರ ಬಡ್ಡಿ, ಭಾಳ ಟಾಪಿಕ್. ಕೆಲವ್ರಿಗೆ ಭಾಳ ಈಜಿ ಅನ್ಸುತ್ತಾ, ನನಗೆ ಈಜಿ ಅನ್ಸಲ್ಲ, ಟಫ್ ಮೀಡಿಯಂ ಅನ್ಸುತ್ತೆ ನನಗೆ. ನಿಮಗೆ ಏನು ಟಫ್ ಅನ್ಸತ್ತಿದ್ರೆ ನಾ ಏನು ಹೇಳ್ತಿಲ್ಲ ಕ್ವಶನ್ಸ್, ಅಷ್ಟು ಕ್ವಶನ್ಸ್ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಈಜಿ ಅನ್ಸುತ್ತಂದ್ರೆ ಇದನ್ನ ಇದು ಏನು ಕ್ವಶನ್, ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಇದ್ರೊಳಗೆ ಮಾತ್ರ 4 ಕ್ವಶನ್ ಫಿಕ್ಸ್. ಇದ್ರೊಳಗೆ ಒಂದು 3ರಿಂದ 4 ಕ್ವಶನ್ ಫಿಕ್ಸ್ ಅನ್ಕೋರಿ. ಎಲ್ಲಿ ಕೇಳ್ತಾನಪ್ಪ ಅವ್ನು ಕೇಳೋದು, ಈ ಕ್ವಶನ್ ಮಾತ್ರ 50 ಶಿಫ್ಟ್ ಅದಂತ ತಿಳ್ಕೊರಿ. 49 ಶಿಫ್ಟ್ನಾಗ ಇದ್ದ ಕ್ವಶನ್ ಇರುತ್ತೆ. 49 ಇದ್ದ ಕ್ವಶನ್ ಇರುತ್ತೆ. ಏನಿರುತ್ತಂದ್ರೆ, ಒಬ್ಬ ವ್ಯಕ್ತಿ ಇದ್ದವ ಸೇಮ್ ಅಮೌಂಟ್ನ ಒಂದು ಚಕ್ರಬಡ್ಡಿ ಹಾಕ್ತಾನೆ, ಇನ್ನೊಂದು ಸರಳ ಬಡ್ಡಿ ಹಾಕ್ತಾನೆ. 2 ವರ್ಷಕ್ಕೆ ಅದ್ರ ಡಿಫ್ರೆನ್ಸ್ ಒಂದು ಎಷ್ಟು ಅಮೌಂಟ್ ಕೊಡ್ತಾನೆ. 2 ವರ್ಷದ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಇದ್ರೆ ರೇಟ್ ಎಷ್ಟು ಅಂತ ಕೇಳ್ತಾನೆ, ಅಥವಾ ಸಮಯ ಎಷ್ಟು ಅಂತ ಕೇಳ್ತಾನೆ. ಸಿಂಪಲ್ ಒಂದು ಫಾರ್ಮುಲಾ ಐತಿ, PR² / 100² ಡಿಫ್ರೆನ್ಸ್ ಇಂಟ್ಲ ಅದ. PR² / 100² ಡಿಫ್ರೆನ್ಸ್. ಇದೊಂದು ಫಾರ್ಮುಲಾ ನಿಮ್ಗೆ ಗೊತ್ತಂತ ತಿಳ್ಕೊರಿ. 1 ಮಾರ್ಕ್ಸ್ ಎಲ್ಲಿ ಹೋಗಂಗಿಲ್ಲ. ಈ ಒಂದು ಟಾಪಿಕ್ ತಿಳ್ಕೊರಿ, 1 ಮಾರ್ಕ್ಸ್ ಫಿಕ್ಸ್. ನನಗೆ ಗೊತ್ತಿಲ್ಲ ಎಷ್ಟು ಜನ ವಿಡಿಯೋ ದಂಡಿಮಟ್ ನೋಡ್ತಿರಂತ್ರಿ. ಎಲ್ಲಿ ಯಾರ್ಯಾರು ದಂಡಿಮಟ್ ನೋಡ್ತಿರ್ಲಿಲ್ಲ, ನಿಮ್ಗೆಲ್ಲ ಅಟ್ಟ ಐತೆ ಅನ್ಕೋರಿ, ಚಾನ್ಸ್ ಐತೆ ಅನ್ಕೋರಿ, ಮಸ್ತ್ ಐತೆ ಅನ್ಕೋರಿ. ದಂಡಿಮಟ ನೋಡೋರು ಮಾತ್ರ ಫುಲ್ ಖುಷಿ. ನೀವು ಅರ್ಧ ಕೊಟ್ಟೋದ್ರ ನಿಮ್ಮ ಇಷ್ಟ, ನಾನು ಏನು ಮಾಡಕ್ಕೆ ಬರಂಗಿಲ್ಲ. 20-30 ಕ್ವಶನ್ಸ್ ನೀವು ಇಲ್ಲೇ ಮಿಸ್ ಮಾಡ್ಕೋತೀರಿ ಅನ್ಕೋರಿ. ಸರಿ, ಕಾಂಪೌಂಡ್ ಇಂಟ್ರೆಸ್ಟ್ ಹಿಂಗೆ ಕೇಳ್ತಾನ. ಇದನ್ನ ಬಿಟ್ಟರೆ ಹಿಂಗೆ ಕೇಳ್ತಾನ, ಒಂದು ಅಮೌಂಟ್ನ ಸರಳ ಬಡ್ಡಿ ಕೊಟ್ಟಾನ, 4 ವರ್ಷಕ್ಕೆ ಇಷ್ಟ ಆಗುತ್ತೆ, 2 ವರ್ಷಕ್ಕೆ ಇಷ್ಟ ಆಗುತ್ತೆ, ಅಸಲು ಇಷ್ಟ ಅಂತ ಕೇಳ್ತಾನ. ಸಿಂಪಲ್ ಅಲ್ಲಿ ಅವೆರಡು ಮೈನಸ್ ಮಾಡೋದು, ಡಿವೈಡ್ ಬೈ 2 ಮಾಡೋದು. 8 ವರ್ಷ ಕೊಟ್ಟಿರ್ತಾನೆ ಜಾಸ್ತಿ, 8 ವರ್ಷ ಡಿವೈಡ್ ಮಾಡೋದು. ನೀವು ಬಡ್ಡಿ ಸಿಗುತ್ತಾ, ಆ ಬಡ್ಡಿ ಡಬಲ್ ಮಾಡ್ಕೊಂಡು ನೀವು ಕಳೆದ್ರೆ ನಿಮಗೆ ಪ್ರಿನ್ಸಿಪಲ್ ಸಿಕ್ಬಿಡುತ್ತಾ. ಕೆಲವೊಮ್ಮೆ ರೇಟ್ ಕೇಳ್ತಾನೆ, ರೇಟ್ ಕೇಳ್ರು ಆ ಪ್ರಿನ್ಸಿಪಲ್ ಹೊಳೆ ಎಷ್ಟು ಪರ್ಸೆಂಟ್ ಆದ್ರೆ ಅಷ್ಟು ಬಡ್ಡಿ ಬರುತ್ತಾ. ಇಷ್ಟು ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ಟಾಪಿಕ್ ಮಾಡ್ರಿ, 3 ಕ್ವಶನ್ಸ್ ಬರ್ತಾವೆ. ಇವೆರಡು ಬರ್ಲಿಕ್ಕಂದ್ರೆ ಸಿಂಪಲ್, ಇವು ಬಿಟ್ರಂದ್ರೆ PR/100 ಬಿಟ್ರೆ ನಾರ್ಮಲ್ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಅವೇ ಬರ್ತಾವೆ. ಅವು ಬರ್ತಾವಂದ್ರೆ ಅವ್ನು ಈಸಿ ಮಾಡೇ ಮಾಡ್ತಿರ್ತೀರಿ. ಅವ್ನು ಬಿಟ್ಟು ಸ್ವಲ್ಪ ಹಟ್ಕೆ ಅವೇನ್ರ ಬೇರೆ ಕೇಳ್ಬೇಕು ಅನ್ಕೊಂಡ್ರೆ 2 ವರ್ಷ ಡಿಫ್ರೆನ್ಸ್ ಕೇಳ್ತಾನೆ, ಫಿಕ್ಸ್ 2 ವರ್ಷ ಕೇಳ್ತಾನೆ. ಎಲ್ಲೋ ಮಿಸ್ ಆಗಿ 3 ವರ್ಷ ಕೇಳ್ತಾನೆ. ಅದು ಬಂದ್ರೆ 1 ಶಿಫ್ಟ್ನಾಗ ಬರೋದು, ಅದು ಬರ್ದಿದ್ರೆ ಇರ್ಬೋದು.
2 ವರ್ಷ ಏನು ಡಿಫ್ರೆನ್ಸ್ ಐತ್ಲ ಮಾಡ್ಕೊಂಡು ಹೋಗ್ರಿ ಭಾಳ ಕಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟಿಗೆ ಇದೇ ಕ್ವಶನ್ ಬರುತ್ತೆ. ಇದು ಬಿಟ್ರೆ ಹೇಳಲ 2 ವರ್ಷ 4 ವರ್ಷ ಡಿಫ್ರೆನ್ಸ್ ಟೋಟಲ್ ಅಮೌಂಟ್ ಕೊಡ್ತಾನೆ ಡಿಫ್ರೆನ್ಸ್ ಮಾಡ್ಕೋದು ಅರ್ಥ ಆಗೈತೆ ಅನ್ಕೊಂತೀನಿ. ಜಾಸ್ತಿ ಓದೋಕೆ ಹೇಳಂಗಿಲ್ಲ, ಯಾಕಂದ್ರೆ ವಿಡಿಯೋ ಭಾಳ ದೊಡ್ಡ ಆಗ್ಬೋದು. ಭಾಳ ಟಾಪಿಕ್ಸ್ ಎಲ್ಲ ಕೆಲವೊಂದು ಟಾಪಿಕ್ ಅದಾವ, ಬಟ್ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಟೈಮ್ ತೊಗೊಳುತ್ತೆ. ಸರಿ, ಇದಾಯ್ತು. ನೆಕ್ಸ್ಟ್ ಯಾವ್ದು ಬರುತ್ತಪ್ಪ? ಸ್ಪೀಡ, ಡಿಸ್ಟೆನ್ಸ್, ಟೈಮ್, ಸಮಯ, ವೇಗ, ದೂರ. ಈ ಚಾಪ್ಟರ್ನ ಐತ್ಲ ಭಾರಿ ಇಷ್ಟ ರೀ ನಂಗೆ. ಇಷ್ಟು ಮಸ್ತ್ ಬರುತ್ತೆ, ಮಜಾ ಈ ಕ್ವಶನ್ ಮಾಡಕ್ಕೆ ಎಷ್ಟು ಮಜಾ ಬರೋದಿಲ್ಲ. ಕೆಲವೊಂದು ತಪ್ಪು ಮಾಡ್ತೀನಿ, ಬಟ್ ಆ ತಪ್ಪು ಮಾಡ್ತೇವೆ ಇಷ್ಟು ಸಣ್ಣ ಮಿಸ್ಟೇಕ್ ಆಗಿರ್ತಲ್ಲ. ಹಂಗಾಗಿ ಈ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. 3 ರಿಂದ 4 ಕ್ವಶನ್ ಫಿಕ್ಸ್ ಈ ಟಾಪಿಕ್ನಾಗ ಬರ್ತಾವ. ಆದ್ರೆ ಆ ಟಾಪಿಕ್ನಾಗ ಬರ್ತಾವ, ಬಟ್ ಆ ಟಾಪಿಕ್ನಾಗ ಯಾವ ಕ್ವಶನ್ಸ್ ಬರ್ತಾವ ಸ್ವಲ್ಪ ಸೌಂಡ್ ಇರ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಈ ಟಾಪಿಕ್ದಾಗ ಯಾವ ಕ್ವಶನ್ಸ್ ಬರ್ತಾವ ನೋಡೋಣ ಅಂತ. ಯಾವ್ದಂದ್ರೆ ಕಣ್ಣು ಮುಚ್ಚ್ರಿ ಸೀದಾ. ಎಷ್ಟು ಜನ ನೀವು ಪೆನ್ ಪೇಪರ್ ತೊಗೊಂಡು ಬರೀತೀರಿ ಗೊತ್ತಿಲ್ಲ. ಒಂದು ಪೆನ್ ಪೇಪರ್ ತಗೋರಿ, ಬರ್ಕೋರಿ. ಏನು ಹೇಳ್ತೀನಿ ನೀವು ವಿಡಿಯೋ ನೋಡ್ರಿ ಬಿಟ್ರೆ ಮರಿತೀರಿ ಪಕ್ಕ. ಒಂದು ಪೆನ್ ಪೇಪರ್ ತಗೋರಿ, ನಾ ಏನು ಟಾಪಿಕ್ ಹೇಳ್ತಿಲ್ಲ ಟಾಪಿಕ್ ಒಂದ್ಗಡೆ ಬರ್ಕೋರಿ. ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಚಲೋ ಮಾಡ್ರಿ. ನಿಮ್ಮ ಇಷ್ಟ, ನಾ ಹೇಳ್ತೀನಿ ನಿಮ್ಮ ಇಷ್ಟ ಬರ್ಕೊಳ್ಬಿಡೋದು. ನಿಮಗೆ 30-40 ಮಾರ್ಕ್ಸ್ ಬೇಕಂದ್ರೆ ಪೆನ್ ಪೇಪರ್ ತಗೋರಿ. ಏನು ಹೇಳ್ತಲ್ಲ ಬರೆಯಂತಂದು ಟಾಪಿಕ್ಲೆ ಬರ್ಕೋರಿ. ಇದ್ದ ಕ್ವಶನ್ಸ್ ಬರ್ತಾವು 100% ಬರ್ಕೋರಿ, ಪ್ರಾಕ್ಟೀಸ್ ಮಾಡ್ರಿ. ಇಷ್ಟು ಬಾರಿ ನಿಮ್ಗೆ ಯಾರು ಹೇಳಂಗಿಲ್ಲ, ಯಾಕಂದ್ರೆ ನಾನು ಹೇಳ್ಬಾರ್ದು ಆ್ಯಕ್ಚುಲಿ, ಯಾಕಂದ್ರೆ ನನಗೂ ಲಾಸ್ ಇದೆ. ನೀವು ಓದಾತೀನಿ, ನಾನು ಓದತ್ತೀನಿ. ಇನ್ನು ನಕ್ಕೆ ಸ್ಪಾರ್ಟ್ಸ್ ತೊಗೋದ್ರಿಂದ ಹೋಲಿ. ಇನ್ನೊಂದು ನಂಗೆ ಹೇಳ್ಬೇಕು ಅನ್ಸೈತಿ ಹೇಳ್ತೀನಿ. ಸರಿ, ಎಲ್ಲಿ ಮುಗಿಸಿನಾಗ ಸ್ಪೀಡ್ನಾಗ ಟ್ರೈನಿನ ಕ್ವಶನ್ಸ್ ಮಾಡ್ರಿ. ಟ್ರೈನ್ ವಿರುದ್ಧ ದಿಕ್ಲೆ ಬರತ್ತಾವು, ಟ್ರೈನ್ ಒಂದೇ ದಿಕ್ಕಿಗೆ ಹೊಂಟಾವು, ಪ್ಲಾಟ್ಫಾರ್ಮ್ ದಾಟತೈತಿ, ಒಬ್ಬ ಮನುಷ್ಯನ ದಾಟತೈತಿ. ಕ್ವಶನ್ಸ್ ಟ್ರೈನಿಂದ ಒಂದು 23 ಕ್ವಶನ್ ಮಾಡ್ರಿ, ನೀವು ಪರ್ಫೆಕ್ಟ್ ಹಾಕಿರಿ. ಭಾಳ ಸಿಂಪಲ್ ಟಾಪಿಕ್ ಟ್ರೈನಿಂದ, ಕಂಪಲ್ಸರಿ ಬರ್ತೈತಿ. 2-3 ಕ್ವಶನ್ ಬರ್ತಾವ. ಅದು ಅಕಸ್ಮಾತ್ ಟ್ರೈನಿಂದ ಕೇಳಿಲ್ಲ ಅಂದ್ರೆ 99% ಟ್ರೈನ್ನಾಗ ಕೇಳ್ತಾನ. ಮಿಸ್ ಮಾಡ್ರವ ಬೋಟ್ ಕೇಳ್ತಾನ. ಬೋಟ್ ಆ್ಯಂಡ್ ಸ್ಟ್ರೀಮ್ ಪ್ಲಸ್ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್. ಭಾರಿ ಈಸಿ ಟಾಪಿಕ್. ಎಲ್ಲೋ ಒಮ್ಮೆ ತಕ್ಕ ಒಂದು ಟಫ್ ಕ್ವಶನ್ ಕೇಳ್ಬೋದು, ಬಟ್ ಆ ಟಫ್ ಕ್ವಶನ್ ನಿಮಗೆ ಏನಾರ ಗೊತ್ತಿತ್ತಂದ್ರೆ ಮಾಡಕ್ಕೆ ನೀವು ಮಾಡ್ತೀರಿ, ಪಕ್ಕ ಮಾಡ್ತೀರಿ. ಭಾಳ ಈಸಿ ಟಾಪಿಕ್ ಇದೆ. ಫಸ್ಟ್ ಟ್ರೈನಿಂಗ್ ಕ್ವಶನ್ ಮಾಡ್ರಿ, ಬಿಟ್ರೆ ಅದಾದ್ಮೇಲೆ ಬೋಟ್ ಮಾಡ್ರಿ. ಫಸ್ಟ್ ಟ್ರೈನ್ ಮುಗಿಸ್ಬೇಕು ನೀವು, ಆಮೇಲೆ ಬೋಟ್ ಮುಗಿಸ್ಬೇಕು. ಇವೆರಡು ಮುಗಿದು ಅಂದ್ರೆ ಇನ್ನೊಂದು ಕೆಲವೊಂದು ಕ್ವಶನ್ಸ್ ಇರ್ತಾವ. ಹೆಂಗಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ದೂರನ 2/3 ದೂರನ 1/3 ಸಮಯದ ಹೋಗೋಣ ಅಂದ್ರೆ ಅವ್ನು ಟೋಟಲ್ ಎಷ್ಟು. ಇದು ಕ್ವಶನ್ ಐತಿ ಹೇಳ್ತಾನು. ನೀವು ಸ್ವಲ್ಪ ಒಂದು 5 ಕ್ವಶನ್ ಮಾಡ್ರಿ ನೀವು ಪರ್ಫೆಕ್ಟಾಗಿ, ಆ ಟಾಪಿಕ್ ನಿಮ್ಗೆ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಒಂದು 10-20 ಕ್ವಶನ್ ಎಕ್ಸ್ಟ್ರಾ ಮಾಡ್ರಿ ನೀವು ಪೂರ ಅದನ್ನು ತರೋವಾಗ. 5 ಕ್ವಶನ್ ಮಾಡ್ರಿ, ನಿಮಗೆ ಈ ಟಾಪಿಕ್ ಅಂತ ಹೇಳ್ಬಿಡುತ್ತೆ. ಸರಿ, ಸ್ಪೀಡ್ ಮುಗೀತು. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಮೆನ್ಸುರೇಷನ್ ಟಾಪಿಕ್ ಭಾಳ ದೊಡ್ಡದೈತಿ. ಭಾಳ ಕಡೆ ಫಾರ್ಮುಲಾ ಅದಾವ, ಕಂಡಾಪಟ್ಟಿ ಫಾರ್ಮುಲಾ ಅದಾವ ಮೆನ್ಸುರೇಷನ್ದಾಗ. ಎಷ್ಟು ನೆನ್ಪಿಡ್ತೀರಿ? ಲಿಟ್ರಲಿ ಹೇಳ್ತೀನಿ, ನಾ 1 ವರ್ಷ ಆಯ್ತು ಅನ್ಕೊಂತೀನಿ ಓದಾಕ್ ಚಾಲೂ ಮಾಡಿ. ನನಗೆ ಇನ್ನೂವರೆಗೂ ಎಲ್ಲ ಫಾರ್ಮುಲಾಗಳು ಬರಂಗಿಲ್ಲ, ಬರ್ತಾವ, ಬಟ್ ಆಲ್ಮೋಸ್ಟ್ ಕನ್ಫ್ಯೂಸ್ ಆಗ್ತೀನಿ. ಯಾವ ಫಾರ್ಮುಲಾ ಐತಿದು, ಯಾವ ಫಾರ್ಮುಲಾ ಆಯ್ತು ಅಂತ ಭಾಳ ಕನ್ಫ್ಯೂಸ್ ಆಗ್ತೀನಿ. ನಿಮಗೆ ಬಂದ್ರೆ ನೀವು ಭಾಳ ಖುಷಿ, ಬೆಸ್ಟ್ ಬೆಂಕಿ. ನನಗೆ ಕನ್ಫ್ಯೂಸ್ ಆಗುತ್ತಾ. ಬಟ್ ಅವರು ಎಲ್ಲ ಕ್ವಶನ್ಸ್ ಕೇಳಂಗಿಲ್ಲ ಮೆನ್ಸುರೇಷನ್ದಾಗ. ಅವ್ರಿಗೆ ಫೇವ್ರೇಟ್ ಆಗುತ್ತಾನ ವಾಲ್ಯೂಮ್. ಅವ್ರು ಕೇಳೋದ ಬರೀ ವಾಲ್ಯೂಮ್ ಬಗ್ಗೆ. 99.999% ಅವ್ರು ವಾಲ್ಯೂಮ್ ಬಗ್ಗೆನೇ ಕೇಳ್ತಾರ. ಅದು ವಾಲ್ಯೂಮ್ದಾಗ ಯಾವ್ದು ಬೇಕಾದ್ರೆ ಕೇಳ್ತಾರೋ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ಕೋನ್. ಅವ್ರು ಕೋನಿನ ವಾಲ್ಯೂಮ್ ಕೇಳ್ತಾರ. ಕೋನಿನ ಮಿಸ್ ಆದ್ರೆ ಸಿಲಿಂಡರ್ ಬಿಟ್ರೆ ಸ್ಪಿಯರ್. ಇನ್ನು ಕ್ಯೂಬಾಯ್ಡ ಭಾಳ ರೇರ್. ಎಲ್ಲೋ ಒಂದು ತಪ್ಪಿ ಪ್ರಿಸಮ್ ಕೇಳ್ತಾರ. ಪ್ರಿಸಮ್ ಎಲ್ಲೋ ಒಂದು ಹೇಳ್ರಿ, 50 ಶಿಫ್ಟ್ನಾಗ 1 ಶಿಫ್ಟ್ ಬಂದ್ರು ದೊಡ್ಡದ, 50ರಾಗ 1 ಶಿಫ್ಟ್ ಬಂದ್ರು ದೊಡ್ಡದ ಅದ. 25 ಶಿಫ್ಟ್ ಅದಾವ, 24 ಶಿಫ್ಟ್ನಾಗ ಬಂದ್ರು 24 ಶಿಫ್ಟ್ನಾಗ ಬರಂಗಿಲ್ಲ ಅದ. 1 ಶಿಫ್ಟ್ನಾಗ ಎಲ್ಲೋ ತಪ್ಪು ಕೇಳ್ತಾರ. ನಮ್ಮ ಟೈಮ್ ಖರಾಬ್ ಇತ್ತಂದ್ರೆ ಕೇಳ್ಬೋದು, ಬಟ್ ಅದು ನೀವು ಆಮೇಲೆ ಮಾಡ್ರಿ. ಮೊದಲು ಇವು ಟಾಪಿಕ್ಸ್ ಮುಗಿಸ್ರಿ, ಆಮೇಲೆ ಅದು ಮಾಡಕ್ರಿ ಟೈಮ್ ಸಿಕ್ಕರೆ. ಸರಿ, ಈಗ ಏನು ಹೇಳಿ ಮೆನ್ಸುರೇಷನ್ದಾಗ ಕೋನ, ಸಿಲಿಂಡರ, ಸ್ಪಿಯರ, ಅದ್ರಾಗೂ ಮೇನ್ ವಾಲ್ಯೂಮ್ ಫಸ್ಟ್ ಮಾಡ್ರಿ. ಆಮೇಲೆ ನೀವು ಟೋಟಲ್ ಸರ್ಫೇಸ್ ಏರಿಯಾ, ಲ್ಯಾಟರಲ್ ಸರ್ಫೇಸ್ ಏರಿಯಾ ಮಾಡಕ್ರಿ. ಹಾಂ, ಮೊದಲು ವಾಲ್ಯೂಮ್ ಮಾಡ್ರಿ. ಅದು ಎದ್ರದಾಗ ಕೋನ, ಸಿಲಿಂಡರ, ಸ್ಪಿಯರ, ಈ 3 ವಾಲ್ಯೂಮ್ ಮಾತ್ರ ಪರ್ಫೆಕ್ಟ್ ಮಾಡ್ಕೊರಿ. ಸ್ಪಿಯರ್ ಮತ್ತು ಹೆಮಿಸ್ಪಿಯರ್ ಮಾಡ್ರಿ, ಮತ್ತು ಬರೀ ಸ್ಪಿಯರ್ ಮಾಡ್ರಿ. ಸ್ಪಿಯರ, ಕೋನ, ಸಿಲಿಂಡರ. ಫಸ್ಟ್ ಸ್ಟಾರ್ಟ್ ಕೋನ್ಲೆ ಮಾಡ್ರಿ, ಆಮೇಲೆ ಸಿಲಿಂಡರ್ ಮಾಡ್ರಿ, ಆಮೇಲೆ ಸ್ಪಿಯರ, ಹೆಮಿಸ್ಪಿಯರ್ ಮಾಡ್ರಿ. ಸರಿ, ಮೆನ್ಸುರೇಷನ್ ಮುಗಿದು. ನೆಕ್ಸ್ಟ್ ಬರೋ ಟಾಪಿಕ್ ಸ್ಟ್ಯಾಟಿಸ್ಟಿಕ್ಸ್. ಈ ಟಾಪಿಕ್ನಾಗ ಒಂದೇ ಕ್ವಶನ್ ಕೇಳ್ತಾನ. ಅವ್ನು ಕೇಳಕ್ಕೆ ಬೇರೆ ಕ್ವಶನ್ಸ್ ಇಲ್ಲ. ಏನು ಕೇಳ್ತಾನವ? ಮೀನ, ಮೋಡ, ಮೀಡಿಯನ್ನ. ಅವ್ನ ಜೊತೆ ಕಿರುವಣಿ 3 ಸ್ಟ್ಯಾಟಿಸ್ಟ್ನಾಗ ಬರ್ದೇವು 3. ಅವ್ನು 3 ಕ್ವಶನ್ ಕೇಳ್ತಾನಂದ್ರೆ 3 ಕ್ವಶನ್ ಅದ್ರ ಬಗ್ಗೆ ಕೇಳ್ಬೇಕು. ಒಂದೇನು ಮಾಡ್ತಾನ, ಒಂದು ಡಾಟಾ ಕೊಡ್ತಾನ. ಈ ಡಾಟಾದ ಮೀನು ಕೇಳ್ತಾನ, ಗುಣಿಸ್ತೀರಿ ಕೊಡಿಸ್ತೀರಿ ಮಾಡ್ತೀರಿ, ಮುಗಿದು ಹೋತು. ಒಂದು ಮೀಡಿಯನ್ ಕೇಳ್ತಾನ, ಈ ಕಡೆ ಅರ್ಧ ನಡ್ಕೊಳಿದ್ದು ಮೀಡಿಯನ್ ಮುಗೀತು. ಇನ್ನು ಮೋಡ್ ಕೇಳ್ರೆ ಯಾವ್ದು ಹೆಚ್ಚಿಗೆ ಅದ ಮೋಡ್ ಮುಗೀತು. ಬಟ್ ಇವನೇ ಕೇಳ್ತಾನ 90%. ಇನ್ನೊಂದು 10% ಏನು ಕೇಳ್ತಾನಂದ್ರೆ ಮೋಡ ಮತ್ತು ಮೀಡಿಯನ್ನ ಕೊಡ್ತಾನ, ಮೀನ್ ಕೇಳ್ತಾನ. ಅಂದ್ರೆ 3ರೊಳಗೆ 2 ಕೊಡ್ತಾನ, 1 ಕೇಳ್ತಾನ. ಸಿಂಪಲ್ ಐತ್ರಿ. ಒಂದು ಎಂಪೆರಿಕಲ್ ಫಾರ್ಮುಲಾ ಅಂತ ಐತಿ, ನಿಮ್ಗೆ ಗೊತ್ತೈತಿಲ್ಲ ಗೊತ್ತಿಲ್ಲ. ಎಂಪೆರಿಕಲ್ ಫಾರ್ಮುಲಾ ಮೋಡ್ = 3 ಮೀಡಿಯನ್ - 2 ಮೀನ್. ಇದೊಂದು ಫಾರ್ಮುಲಾ ನಿಮ್ಗೆ ಗೊತ್ತಿತ್ತಂದ್ರೆ 2 ಮಾರ್ಕ್ಸ್ ಕಟ್ಟಿಟ್ಟ ಬುತ್ತಿ. ಏನು ಹೇಳ್ರಿ, ಕಟ್ಟಿಟ್ಟ ಬುತ್ತಿ. ಇದ್ದ ಕ್ವಶನೇ ಕೇಳ್ತಾನ. ಅವ್ನು ಡಾಟಾ ಕೊಟ್ಟ ಕೇಳ್ತಾನ, ಬಿಟ್ರೆ ಇದನ್ನ ಕೇಳ್ತಾನ. 2ರಿಂದ 3 ಕ್ವಶನ್ ಬರ್ತಾವ. ಇವು ಏನು ಹೇಳಿಲ್ಲ, ಯಾವ ಟಾಪಿಕ್ನೇ ಕೇಳ್ತಾನ. ಬೇರೆ ಕೇಳಕ್ಕೆ ಚಾನ್ಸೇ ಇಲ್ಲ, ಯಾಕಂದ್ರೆ ಬೇರೆ ಕ್ವಶನ್ಸೇ ಇಲ್ಲ ಇಲ್ಲಿ ಆ್ಯಕ್ಚುಲಿ.
ಎಂಪೆರಿಕಲ್ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್. ನಿಮಗೆ ನೆನಪೈತಿ ಬರ್ರಿ, ನೆನಪಿಲ್ಲ ಒಂದು ಎಲ್ಲಿ ಮಕ್ಕೋತಿರ್ಲೆ ಅಲ್ಲಿ ಒಂದು ಹಚ್ಚಿಬಿಟ್ರೆ, ಒಂದು ಅಂಟಿಸ್ಬಿಟ್ರೆ ಒಂದು ಹಾಳಿ ತೊಗೊಂಡ ಎದ್ದು ಕೂಡಲೇ ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಮುಗೀತು. ನಾಷ್ಟ ಮಾಡ್ರಿ, ಮೋಡ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಒಟ್ಟು ಅನ್ಕೋತೀರಿ ಫಾರ್ಮುಲಾ. ಇದೊಂದು 10 ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಪರ್ಫೆಕ್ಟ್ ಆಗುತ್ತಾ, ಅಷ್ಟು ಸಿಂಪಲ್ ಐತಿನಿ. ಇದನ್ನ ಬಿಟ್ರೆ ನೆಕ್ಸ್ಟ್ ಪರ್ಸೆಂಟೇಜ್ ಭಾಳ ದೊಡ್ಡ ಟಾಪಿಕ್ ಐತಿ. ಅಷ್ಟು ಟಾಪಿಕ್ ನೀವು ಮಾಡ್ತೀರಿ ಅಂದ್ರೆ ಬೆಸ್ಟ್. ಬ್ಯಾಂಕಿ ಗಿಲಿ ನಿಮಗೆ ಯಾವ ಟಾಪಿಕ್ ಭಾಳ ಇಂಪಾರ್ಟೆಂಟ್ ಐತಿ ಅದನ್ನ ಜಾಸ್ತಿ ಮಾಡಕ್ಕೆ ಕೇಳಿದ್ರೆ ಸಕ್ಸೆಸಿವ್ ಪರ್ಸೆಂಟೇಜ್, ಸಕ್ಸೆಸಿವ್ ಲಾಸ್ ಭಾಳ ಇಂಪಾರ್ಟೆಂಟ್. ಅದ್ರ ಬಗ್ಗೆ 3 ಕ್ವಶನ್ ಬಂದ್ರೆ ಪ್ರಾಫಿಟ್ ಲಾಸ್ದಾಗ 2 ಕ್ವಶನ್ ಸಕ್ಸೆಸಿವ್ ಪರ್ಸೆಂಟೇಜ್ ಬಗ್ಗೆನ ಬರ್ತಾವ. ಒಂದು ಲಾಸ್ ಆಗಿರೋದಿಲ್ಲ, ಪ್ರಾಫಿಟ್ ಆಗಿರೋದು. ಸಕ್ಸೆಸಿವ್ ಪರ್ಸೆಂಟೇಜ್ ಟಾಪಿಕ್ ಮಾಡಿದ್ರೆ 2 ಮಾರ್ಕ್ಸ್ ಎಲ್ಲಿ ಹೋಗಂಗಿಲ್ಲ, ಫಿಕ್ಸ್ ಬರ್ಕೊಂಡ್ಬಿಡ್ರಿ. ಸರಿ, ಅದನ್ನು ಬಿಡ್ರಿ, ಅಲ್ಜಿಬ್ರಾಕ್ ಹೋಗೋಣ. ಅಲ್ಜಿಬ್ರಾದಾಗ ಅವೇನು ಕೇಳ್ತಾರೆ ಹೇಳ್ರಿ. ಎಷ್ಟು ಮಂದಿ ನೀವು ಪ್ರಿವಿಯಸ್ ಇಯರ್ ಮಾಕ್ ಟೆಸ್ಟ್ ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಎಕ್ಸ್ ಪ್ಲಸ್ 1/x = 4 ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಎಟ್ಟಾಗುತ್ತಾ, ಎಕ್ಸ್ ಕ್ಯೂಬ್ ಪ್ಲಸ್ 1/x ಕ್ಯೂಬ್ ಎಟ್ಟಾಗುತ್ತಾ, ಅಂದ್ರೆ ಎಕ್ಸ್ ಮೈನಸ್ 1/x ಡಾಟಾ ಕೊಡ್ತಾನೆ, ಎಕ್ಸ್ ಪ್ಲಸ್ 1/x ಡಾಟಾ ಕೊಡ್ತಾನೆ, ಅದನ್ನ ಕೊಟ್ಟ ಯಾವ್ದಾರು ಬೇರೆ ಕೊಡ್ತಾನೆ, x⁴ ಆಗಿರ್ಬೋದು, x⁵ ಆಗಿರ್ಬೋದು ಕೊಡ್ತಾನೆ. ಮಾಡ್ತೀರಿ ಒಂದು 25-30 ಕ್ವಶನ್ ಮಾಡ್ರಿ ಟಾಪಿಕ್ನಾಗ. ನೀವು ಪರ್ಫೆಕ್ಟ್ ಆಗಿರಿ ಟಾಪಿಕ್ನಾಗ, ಪೂರಾ ಪರ್ಫೆಕ್ಟ್ ಆಗಿರಿ. 2 ಮಾರ್ಕ್ಸ್ ಬಿದ್ದು 2 ಮಾರ್ಕ್ಸ್ ಆ್ಯಕ್ಚುಲಿ ನಿಮ್ಗೆ ಆಲೀಗ. ಇನ್ನು ಮ್ಯಾಥ್ಸ್ ಇನ್ನೂ ಭಾಳ ಅದಾವ. ಇನ್ನು ಬೋರ್ಡ್ ಮಾರ್ಕ್ಸ್ ಒಂದು. ನೀವು ಏನಾರ ಬೋರ್ಡ್ ಮಾರ್ಕ್ಸ್ದಾಗ ಮಾರ್ಕ್ಸ್ ಕಳ್ಕೊಳತ್ತೀರಿ ಅಂದ್ರೆ, ಯಾಕಂದ್ರೆ ಈಸಿ ಟಾಪಿಕ್ ಅದು, ಅಲ್ಲಿ ನಿಮ್ಮ ಮಾರ್ಕ್ಸ್ ಹೋಗಬಾರ್ದು. ಬೋರ್ಡ್ ಮಾರ್ಕ್ಸ್ದಾಗ 2-3 ಕ್ವಶನ್ ಬರ್ತಾವ. ಬೋರ್ಡ್ ಮಾರ್ಕ್ಸ್ ಅಂದ್ರೆ ಏನು? ಫಸ್ಟ್ ಬ್ರಾಕೆಟ್ ಏನು ಮಾಡಬೇಕು, ಆಮೇಲೆ ಡಿವಿಷನ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಇಷ್ಟು ಮಾಡ್ರಿ ನಿಮಗೆ 2 ಮಾರ್ಕ್ಸ್ ಬಿದ್ದು. ನಾನು ಹೇಳಲಿಕ್ಕೆ ಟಾಪಿಕ್ಸ್ ಇಷ್ಟು ಟಾಪಿಕ್ಸ್ ನೀವು ಮಾಡ್ರಿ ನಿಮ್ಗೆ 30 ಮಾರ್ಕ್ಸಿಗೆ ಬರುತ್ತೆ. ಮ್ಯಾಥ್ಸ್ 20 ಮಾರ್ಕ್ಸ್ ಇಲ್ಲೇ ಬರ್ತಾವೆ. ಇಷ್ಟ ಟಾಪಿಕ್ಸ್ ಮಾಡ್ರಿ, ಬೇರೆ ಏನು ಮಾಡ್ರಿ, ಇಷ್ಟ ಟಾಪಿಕ್ಸ್ ಮಾಡ್ರಿ 20 ಮಾರ್ಕ್ಸ್ ಬೋತಾವೆ. ಇನ್ನು 10 ಮಾರ್ಕ್ಸ್ ಏನು ಬೇಕಲ್ಲ, ಅದಕ್ಕೆ ಸರಿ ಇನ್ನೂ ಟೈಮ್ ಬಳೈತಿ, ಆ ಟೈಮ್ನಾಗ ಇನ್ನೂ ತರ್ತನ. ಬಟ್ ಇವತ್ತು ಇದನ್ನ ಯಾಕೆ ಮಾಡತ್ತಂದ್ರೆ ಫಿಕ್ಸ್ ಇವ. ಮೊದಲು ನಾವು ಏನು ಎಕ್ಸ್ಟ್ರಾ ಜಾಸ್ತಿ ಯಾವ ಕ್ವಶನ್ ಮಾಡೋದು ಮಾಡೋನು, ಎಕ್ಸ್ಟ್ರಾ ಮಾರ್ಕ್ಸಿಗೆ ನಾನು ವಿಡಿಯೋ ಮಾಡ್ತೀನಿ. ಅದಕ್ಕೆ ಟೈಮ್ ಐತಿನ, ಟೈಮ್ ಇಲ್ಲ, ಟೈಮ್ ಕಡಿಮೆ ಐತಿ, ಬಟ್ ಟೈಮ್ ಐತಿ, ಅದನ್ನು ಮಾಡೋಣ. ಫಸ್ಟ್ ಇವೇನು ಹೇಳಲಾಗ ಮ್ಯಾಥ್ಸ್ ನೀವೆಲ್ಲ ಬರ್ಕೊಂಡ್ರಿ ಅನ್ಕೋತೀನಿ. ಬರ್ಕೊಂಡ್ರೆ ಭಾಳ ಚಲೋ, ಬರ್ಕೊಂಡಿಲ್ಲ ಅಂದ್ರೆ ನಿಮ್ಮ ಇಷ್ಟ, ಏನು ಮಾಡಕ್ಕೆ ಬರಂಗಿಲ್ಲ. ಇಟ್ಟು ಬಾರಿ ವಿಡಿಯೋ ನಿಮ್ಗೆ ಸಿಗಂಗಿಲ್ಲ, 100% ಆತನ. ಸರಿ, ನಾವು ಮ್ಯಾಥ್ಸ್ ಮುಗಿಸೋನು, ರೀಸನಿಂಗಿಗೆ ಬರೋನು. ರೀಸನಿಂಗ್ದಾಗ ನೋಡ್ರಿ 2 ಕ್ವಶನ್ ಫಿಕ್ಸ. ಬ್ಲಡ್ ರಿಲೇಷನ್ ಬಗ್ಗೆ, ರಕ್ತ ಸಂಬಂಧಗಳ ಬಗ್ಗೆ ಕ್ವಶನ್ಸ್ ಬರ್ತಾವ. 2 ಬರ್ಬೋದು, ಒಂದಂತರೂ ಫಿಕ್ಸ್ ಬರ್ತೈತಿ, 2 ಬರ್ಬೋದು. ನೀವೇನ್ರ ಬ್ಲಡ್ ರಿಲೇಷನ್ ತಪ್ಪು ಮಾಡತ್ತೀರಿ ಅಂದ್ರೆ ನಿಮ್ಮಂತ ಹುಚ್ಚರಿ ಯಾರು ಅಲ್ಲ. ಯಾಕಂದ್ರೆ ಬರೀ ಒಂದು ಗಂಡು ಹೆಣ್ಣು, ಅಣ್ಣ ತಂಗಿ, ಅಣ್ಣ ತಮ್ಮ, ಅಕ್ಕ ತಮ್ಮ ಇವ ಇರ್ತಾವ. ಸಿಂಪಲ್ ಪ್ಲಸ್ ಮೈನಸ್ ಮಾತ್ರ ಪರ್ಫೆಕ್ಟ್ ಹಾಕೋರಿ. ನೀವು ಪ್ಲಸ್ ಮೈನಸ್ ಪರ್ಫೆಕ್ಟ್ ಹಾಕತ್ತೀರಂದ್ರೆ ನಿಮಗೆ ಸಾಲ್ವ್ ಆಗಿಬಿಡುತ್ತೆ. ಅದು ನಿಮಗೀಗ ಅತ್ತೆ ಬಾವಾಳಿ ಹಂಗೂ ಕೇಳಂಗಿಲ್ಲಾರ, ತಂದೆಯ ಮಗಳ ತಾಯಿ ಹಿಂಗಿರ್ತಾವ ಆಪ್ಷನ್ದಾಗ. ನಿಮಗೆ ಸಂಬಂಧ ನನಗೂ ಲಿಟ್ರಲಿ ಸಂಬಂಧಗಳ ಹೇಳ್ತೀನಿ, ಅಡವಾರ್ದ ಇದನ್ನ. ನಂಗೆ ಸಂಬಂಧಗಳು ಅರ್ಥ ಆಗಂಗಿಲ್ಲ. ನಾನು ಮೊದಲು ಅನ್ಕೋತಿದ್ದೆ ರಿಲೇಷನ್ ನಾ ಮಾಡತ್ತೀನಿ, ನಂಗೆ ಸಂಬಂಧಗಳು ಗೊತ್ತಾಗಿಲ್ಲ, ಹೆಂಗೆ ಮಾಡ್ತಾನೆ ಅಂತೇಳಿ. ಅವ್ ಸಂಬಂಧ ಕೇಳಂಗಿಲ್ರಿ. ಅವ ಹೆಂಗೆ ಕೇಳ್ತಾನ, ಅವರ ಮಗಳ ಅಳಿಯ ಇರುತ್ತೆ, ಈ ಟೈಪ್ ಕೊಡ್ತಾನ ಆಪ್ಷನ್ಯಾಗ. ಫುಲ್ ಸಿಂಪಲ್ ಪಕ್ಕಾ ಡೈಗ್ರಾಮ್ ಹಾಕ್ರಿ, ಡೈಗ್ರಾಮ್ ಪ್ರಾಕ್ಟೀಸ್ ಮಾಡ್ರಿ. ಬ್ಲಡ್ ರಿಲೇಷನ್ ಮಾಡ್ತೇನೆ, ಬಾಯಾಗ ಒಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಎಷ್ಟು ಪರ್ಫೆಕ್ಟ್ ಇದ್ರು ಬಾಯಾಗ ಮಾಡಬೇಡ್ರಿ. ನೀವು ಒಂದು ಮಿಸ್ಟೇಕ್ ಮಾಡ್ರೆ 1 ಮಾರ್ಕ್ಸ್ ಹೊಯ್ಕೋತೋದು. 1 ಮಾರ್ಕ್ಸ್ ಅಷ್ಟೇ ಯಾಕೆ, 1.33 ಮಾರ್ಕ್ಸ್ ಹೊಯ್ಕೋತೋದು. ಏನು ಮಾಡ್ರಿ, ಡೈಗ್ರಾಮ್ ಹಾಕ್ರಿ. ಭಾಳ 10 ಸೆಕೆಂಡ್ ಡೈಗ್ರಾಮ್ ಹಾಕೈತಿ. ಮುಂದೆ ಬ್ಲಡ್ ರಿಲೇಷನ್ ಮಾಡಕಂದ್ರೆ 10 ಸೆಕೆಂಡ್ ಹಾಕೈತಿ. 2 ಮಾರ್ಕ್ಸ್ ಫಿಕ್ಸ್ 10 ಸೆಕೆಂಡ್ನಾಗ. 5 ಸೆಕೆಂಡ್ ಟಿಕ್ ಹಾಕತ್ ಹೋಗ್ರಿ, 15 ಸೆಕೆಂಡ್ನಾಗ 2 ಮಾರ್ಕ್ಸ್ ಫಿಕ್ಸ್ ಅದು ನೀವು. ಸರಿ, ನೆಕ್ಸ್ಟ್ ಹೋಗೋಣ. ಯಾವ್ದಾ ಕೋಡಿಂಗ ಡಿಕೋಡಿಂಗ್ ಅಂದ್ರು ABCD ಬರ್ಕೊಂಡಿರ್ತೀರಿ. ಹೋಗಿ ನೀವು ಪೇಪರ್ದಾಗ ಒಂದ್ಸಲ ABCD ಬರ್ದ ಬಿಡ್ರಿ. ಎಕ್ಸಾಮ್ ಸ್ಟಾರ್ಟ್ ಆದ ಕೂಡಲೇ ABCD FG ಜಡ್ ಮಟ್ಟ ಬರ್ರಿ. ಅದಕ್ಕೆ ನಂಬರ್ಗಳು ಬರ್ಕೋರಿ. ಕೋಡಿಂಗ್ ಡಿಕೋಡಿಂಗ್ ಅವೇನು ಕೇಳ್ತಾನಲ್ಲ, ಈ ಸಲ ಸ್ವಲ್ಪ ಕಡಿಮೆ ಮಾಡತಾನ. ಕೋಡಿಂಗ್ ಡಿಕೋಡಿಂಗ್ ಭಾಳ ಈಸಿ ಕೇಳ್ತಾನ. ಯಾವ ಟೈಪ್ ಕೇಳ್ತಾನ, ಒಂದು ಈ ಕಡೆ ಒಂದು ಸೆಕೆಂಡ್ ವರ್ಡ ಥರ್ಡ್ ವರ್ಡ ಕೇಳ್ತಾನ, ಫಸ್ಟ್ ವರ್ಡ ಫೋರ್ತ್ ವರ್ಡ ಕೇಳ್ತಾನ. ಮೊದಲೇನು ಮಾಡ್ತಿದ್ದ, ಫಸ್ಟ್ ವರ್ಡ್ ಟು ಸೆಕೆಂಡ್, ಥರ್ಡ್ ಫೋರ್ತ್ ಏನು ಕೇಳ್ತಿದ್ದ. ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಕೊಡ್ತಾನು, ಫಸ್ಟ್ ಫೋರ್ತ್ ಕೇಳ್ತಾನ. ಸಿಂಪಲ್ ಐತಿ. ಒಂದು 20 ಕ್ವಶನ್ ಯಾಕಂದ್ರೆ ಇದ ಬರ್ತದೆ ಫಿಕ್ಸ್ ಹೇಳ್ತೀನಿ ಕೇಳ್ರಿ. ಇದ ಕ್ವಶನ್ ಬರ್ತೈತಿ, ಒಂದು ಕ್ವಶನ್ ಫಿಕ್ಸ್ ಬರ್ತೈತಿ. ಹೋಗ್ರಿ ಒಂದು 25-30 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ರಿ. ನೀವು ಪರ್ಫೆಕ್ಟ ಬಿದ್ದು 1 ಮಾರ್ಕ್ಸ್. ಇದನ್ನ ಬಿಟ್ರೆ ಇನ್ನೊಂದು ಕೇಳ್ತಾನ. ಯಾವ್ದು ಕೇಳ್ತಾನ ನೋಡಿರ್ಬೋದು ನೀವು. ಆಲ್ ಸ್ಕೈ ಇಸ್ ಬ್ಲೂ ಅಂದ್ರೆ MJ FJ GJ. ಬ್ಲೂ ಇಸ್ ಸ್ಕೈ. ಹಿಂಗೆ 2 ಲೈನ್ ಕೊಡ್ತಾನ, 2 ಇದನ್ನ ಕೊಡ್ತಾನ. ಅದ್ರ ಕಾಮನ್ ಯಾವ್ದು ಕೇಳ್ತಾನ, ಒಂದು ಯಾವುದೋ ಸ್ಕೈ ಎರಡು ಕಡೆ ಐತಿ, ಸ್ಕೈ ಏನು ಕೇಳ್ತಾನ ಕೋಡ. ಜಸ್ಟ್ ಏನಿಲ್ಲ, ಎರಡೂ ಕಾಮನ್ ಏನಿದೆ ಅದನ್ನ ಹಾಕೋದ. ಒಂದು ಕ್ವಶನ್ ಒಂದು ಯಾಕೆ, ಕೆಲವೊಂದು ಪೇಪರ್ ತನ 3 ಕ್ವಶನ್ ನೋಡಿ ಇದ ಟಾಪಿಕ್ನಾಗ. 3 ಕ್ವಶನ್ ನಿಮಗೆ ಈ ಒಂದು ಟಾಪಿಕ್ನಾಗ 3 ಕ್ವಶನ್ ಬರ್ತಾವ. ನಿಮ್ಮ 3 ಕ್ವಶನ್ 3 ಮಾರ್ಕ್ಸ್ ಲಾಟ್ರಿ. ಜಿಂದಾಬಾದ್. ಇಷ್ಟು ಸಿಂಪಲ್ ಐತ್ಲ, ಜಿಂದಾಬಾದ. 3 ಮಾರ್ಕ್ಸ್. ಸರಿ, ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು 23 ಕ್ವಶನ್ ಮಾಡಿ, 23 ಬೇಡ, ನೀವು ಬರೀ 2-3 ಕ್ವಶನ್ ಮಾಡ್ರೆ ಪರ್ಫೆಕ್ಟ್ ಆಕಿರ. ಅದ್ರಾಗ ಎಷ್ಟಾಗೋದು ಅಷ್ಟು ಮಾಡ್ರಿ. ಕೋಡಿಂಗ್ ಒಳಗೆ ಸೆಕೆಂಡ್ ಥರ್ಡ್ ಕೊಟ್ಟು ಫಸ್ಟ್ ಫೋರ್ತ್ ಕೇಳ್ತಾನ. ಒಂದು ಕ್ವಶನ್ ಕೇಳ್ತಾನ, ಫಿಕ್ಸ್ ಒಂದು ಕ್ವಶನ್ ಬರುತ್ತಾ. ಇನ್ನೆರಡು ಕ್ವಶನ್ಸ್ ಏನಿಲ್ಲ, ಒಂದು ಸೆಂಟೆನ್ಸ್ ಕೊಡ್ತಾನೆ, ಅದಕ್ಕೊಂದು ಕೋಡ್ ಕೊಡ್ತಾನೆ. ಇನ್ನೊಂದು ಸೆಂಟೆನ್ಸ್ ಕೊಡ್ತಾನೆ, ಅದಕ್ಕೊಂದು ಕೋಡ್ ಕೊಡ್ತಾನೆ. ಅದ್ರ ಒಂದು ಕಾಮೆಂಟ್ ಒಂದು ವರ್ಡಿಂದ ಕೋಡ್ ಕೇಳ್ತಾನೆ.
ಭಾಳ ಸಿಂಪಲ್ ಪ್ರಾಕ್ಟೀಸ್ ಮಾಡ್ಕೊಂಬಿಡ್ರಿ. ಹಾಂ 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 ಮತ್ತು ನೋಡ್ರಿ ಟಾಪಿಕ ಸೀಟಿಂಗ್ ಅರೇಂಜ್ಮೆಂಟ್ ಇಷ್ಟು ಸೆಕ್ಸಿ ಟಾಪಿಕ್ ಹೇಳ್ತಾನ ಇಷ್ಟು ಆ ಕ್ವಶನ್ ನೋಡ್ರಿ ಹಿಂಗೆ ಚುಮ್ಮ ಕೊಡ್ಬೇಕು ಅನ್ಸುತ್ತೆ ಚಂದ. ಸಿಂಪಲ್ ಟಾಪಿಕ್ ಸಿಂಪಲ್ ಅಂದ್ರೆ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಟಾಪ್ ಇರ್ತಾವ ನೀವು ನೋಡಿರ್ಬೋದು ಬ್ಯಾಂಕಿಂಗ್ ಎಕ್ಸಾಮ್. ಬಟ್ ಎನ್ ಟಿ ಪಿ ಸಿ ಅಲ್ಲಿ ಎಸ್ ಎಸ್ ಸಿ ಅಲ್ಲಿ ಇಷ್ಟು ಈಸಿ ಕ್ವಶನ್ ಕೇಳ್ತಾರಲ್ಲ ಸರ್ಕಲ್ ಅರೇಂಜ್ ಸೀಟಿಂಗ್ ಅರೇಂಜ್ಮೆಂಟ್ ಅವ್ರು ಕೇಳೋ ಸರ್ಕಲ್ ನೀವು ಫಸ್ಟ್ ಸೀಟಿಂಗ್ ಅರೇಂಜ್ ಮಾಡತ್ತೀರಿ ಫಸ್ಟ್ ಸರ್ಕಲ್ ಮಾಡ್ರಿ. ಸ್ಕ್ವೇರ್ ತೆಗೆದು ದಂಡಿ ಹೋಗಿರಿ, ರೆಕ್ಟಾಂಗಲ್ ತೆಗೆದು ದಂಡಿ ಹೋಗಿರಿ. ಫಸ್ಟ್ ಮಾಡ್ರಿ ಸರ್ಕಲ್, ಅದು 7 ಮಂದಿದ ಮಾಡ್ರಿ. ಮತ್ತೆ ಸರ್ಕಲ್ ಕ್ವಶನ್ ಕೇಳ್ತಾನ 7 ಮಂದಿದ ಕೇಳ್ತಾನ, ಎಲ್ಲೋ ಮಿಸ್ ಆಗಿ 6 ಮಂದಿ ಕೇಳೋದು. ಬಟ್ 99% ಅವ 7 ಜನ ಸರ್ಕಲ್ದಾಗ ಕೂತಿರ್ತಾರ. ಅದ್ರ ಒಂದು ಅರೇಂಜ್ಮೆಂಟ್ ಕೊಡ್ತಾನ, ಮಾಡ್ತೀರಿ. ಒಂದು 20 ಕ್ವಶನ್ ಮಾಡ್ರಿ ನೀವು ಪರ್ಫೆಕ್ಟ್ ಹಾಕಿರಿ 3 ಕ್ವಶನ್ ಫಿಕ್ಸ್. ಅದನ್ನ ಬಿಟ್ರೆ ಒಂದು 20-30 ಜನ ಅದಾರ, ನಾರ್ತ್ ಫೇಸ್ ಮಾಡ್ಕೊಂಡು ಕೂತಾರ. ಅದ್ರ ಇವ್ರು ಕೂತಿರ್ತಾರ ಸೇಮ್ ಸರ್ಕಲ್ ಹಿಂಗ್ ಓಪನ್ ಮಾಡ್ರ ಅದ ಲೈನ್ ಆತ, ಹಿಂಗ ಲೈನ್ ಹಿಂಗ್ ಕುಡಿಸ್ರ ಸರ್ಕಲ್ ಆತ. ಏನು ಇಲ್ಲ ಸಿಂಪಲ್, ಎರಡು ಸೇಮ್ ಆಕ್ಚುಲಿ. ಎಲ್ಲೋ ಒಂದು ತಪ್ಪಿ ರೆಕ್ಟಾಂಗಲ್ ಆಗಿ ಕೇಳ್ತಾನ, ರೆಕ್ಟಾಂಗಲ್ ಇಂಜಿನಿಯರಿ ನೀವು ಸರ್ಕಲ್ ಮಾಡ್ರ, ನೀವು ಯಾವ್ದ ಮಾಡ್ರಿ ಸರ್ಕಲ್ ಮಾಡ್ರಿ ಏನ ಹಂಗೆ ಸರ್ಕಲ್ ನಾವು ಸ್ವಲ್ಪ ಹಿಂಗೆ ಮಡಿಚರ್ ಏನಪ್ಪ ಅದ ಸ್ಕ್ವೇರ್ ರೆಕ್ಟಾಂಗಲ್ ಆಯ್ತು. ಭಾಳ ಕೆಟ್ಟ ಸಿಂಪಲ್. ಇದನ್ನ ಬಿಟ್ರೆ ಇನ್ನೊಂದು ಕ್ವಶನ್ ಕೇಳ್ತಾನೆ ಯಾವ್ದು ಹೇಳ್ರಿ, ಇದನ್ನಂತೂ ನೀವು ಪ್ರಾಕ್ಟೀಸ್ ಮಾಡಬಾರ್ದು ನನ್ನ ಪ್ರಕಾರ. ನೀವು ಒಬ್ಬ ಮನುಷ್ಯ ಅದಾನ, ಫಸ್ಟಿಂದ್ರ 5ನೇ ರ್ಯಾಂಕ್ ಅದಾನ, ಲಾಸ್ಟಿಂದ್ರ 16ನೇ ರ್ಯಾಂಕ್ ಅದಾನ. ಟೋಟಲ್ ಎಷ್ಟು ಜನ ಅದಾರು ಇದನ್ನ ಲೆಕ್ಕ ಮಾಡ್ಬೇಕು ನೀವು. 20 ಬಾಯಲ್ಲಿ ಹೇಳ್ತಾನ, 20 ಅದು ಎಂತ ಬರ್ತಾನ ಬಾಯಲ್ಲಿ ಹೇಳ್ತಾನ, ನೀವು ಬಾಯಲ್ಲಿ ಹೇಳುವಂಗೆ ಇರಬೇಕು. ಯಾಕಂದ್ರೆ ಈಸಿ ಟಾಪಿಕ್, ಇಲ್ಲಿ ನೀವು ತಪ್ಪು ಮಾಡ್ರ ಹೆಂಗ ಸೆಲೆಕ್ಷನ್. ಸರಿ ಅದು ಬಿಡ್ರಿ. ನೆಕ್ಸ್ಟ್ ಸಿಂಬಾಲ್ ಸ್ವ್ಯಾಪ್. ಕೆಲವೊಮ್ಮೆ 4-5 ಕ್ವಶನ್ ಬಂದಿರ್ತಾವೆ ಈ ಟಾಪಿಕ್ನಾಗ. ಲಿಟ್ರಲಿ 4-5 ಕ್ವಶನ್ ಏನ್ ಹೇಳ್ರಿ, ಪ್ಲಸ್ ಮತ್ತು ಮೈನಸ್ ಉಲ್ಟಾಕಾವು, ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಉಲ್ಟಾಕಾವು, ಅಥವಾ ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ಅಂದ್ರೆ ಗುಣಾಕಾರ ಭಾಗಾಕಾರ, ಈ ಟೈಪಿನ ಕೇಳ್ತಾನಲ್ಲ ಫಿಕ್ಸ್ 2-3 ಕ್ವಶನ್. ಬರೀ ಏನು ಮಾಡೋದು, ಅವ್ನು ತೆಗೆದಿಲ್ಲಿ ಹಾಕೋದು ಮಾಡೋದು, ಕೂಡ್ಸೋದು ಕಳಿಲಾಕ. ನಾವು ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಬರೀ ಆಯ್ತು, ಲಿಟ್ರಲಿ ಕೂಡ್ಸು ಕಳಿ ಲೆಕ್ಕದ ಮೇಲೆ ನಿಮ್ಗೆ 3-4 ಮಾರ್ಕ್ಸ್ ಸಿಗತ್ತಂದ್ರೆ ನೀವು ಯೋಚನೆ ಮಾಡ್ರಿ ಎಷ್ಟು ಇದೈತೆ. ಭಾಳ ಸಿಂಪಲ್ ಐತಿ, ಅಷ್ಟು ಮಾಡ್ಕೋರಿ ಪಕ್ಕಾ ನಿಮ್ಗೆ ಸ್ಕೋರ್ ಆಗುತ್ತೆ. ಹೇಳ್ತಾನು ಭಾರಿ ಸ್ಕೋರ್ ಆಗುತ್ತೆ. ಇದನ್ನ ಬಿಟ್ರೆ ಇವತ್ತಿಗೆ ಲಾಸ್ಟ್ ಅನ್ಕೊಂತೀನಿ ಹೇಳತ್ತಿದ್ದ ಟಾಪಿಕ್ ಸಿಮಿಲರ್ ಟ್ರಯಾಂಗಲ್ ಒಂದ ಮಾಡ್ರಿ. ಅವೇನು ಕೊಡ್ತಾನ, 2 ಸೈಡ್ದು ರೇಷಿಯೋ ಕೊಡ್ತಾನ, ಕೊಟ್ಟ ಅದ್ರ ಏರಿಯಾದ ಏನು ಕೇಳ್ತಾನ ರೇಷಿಯೋ. ಸಿಂಪಲ್ ಅದಿನ ಸೈಡ್ ಕೊಟ್ಟಿರ್ತಾನಲ್ಲ, ವರ್ಗ ಮಾಡ್ರಿ, ಸ್ಕ್ವೇರ್ ಮಾಡ್ರಿ, ಸ್ಕ್ವೇರ್ ಮತ್ತೆ ಆನ್ಸರ್ ಬಾಯಾಗಲ್ಲ. ಕ್ವಶನ್ಗಳು ಟಿಕ್ ಹಾಕಿ ಕೊಡೋದು ಸೀದಾ. ಇದನ್ನ ಕೇಳ್ತಾನ 99% ಕೇಳ್ತಾನ. ಒಂದು ಕ್ವಶನ್ 2 ಕ್ವಶನ್ ಬರ್ತಾವ. ಒಂದು ಟ್ರಯಾಂಗಲ್ ಕೊಡ್ತಾನೆ, 2 ಟ್ರಯಾಂಗಲ್ ಸಿಮಿಲರ್ ಅದಾವು. ಅದರ ಸೈಡಿನ ರೇಷಿಯೋ x/y ಐತನ. ಆನ್ಸರ್ ಏನ x²/y². x/y ಕೊಟ್ರೆ x²/r². 2/4 ಕೊಟ್ಟಿದಂದ್ರೆ 4/16 ಇದೇ ಆನ್ಸರ್. ಸಿಂಪಲ್ ಐತಿ ಭಾಳ. ಇಷ್ಟು ಮಾಡಿಬಿಡ್ರಿ. ಹೇಳ್ತೀನಿ ಇಷ್ಟು ಇದೆಲ್ಲ ಹೇಳ್ತೀನಿ. ಟಾಪಿಕ್ ನೀವು ಮಾಡ್ರಿ 60ರಾಗ ರೀಸನಿಂಗ್ ಮತ್ತು ಮ್ಯಾಥ್ಸ್ ನಿಮ್ಗೆ 40 ಮಾರ್ಕ್ಸ್ ಫಿಕ್ಸ್ ಬಿದ್ದೇ ಬೀಳ್ತಾವೆ. ಇನ್ನು ಜಿಕೆ ಸಲ ಓದಿರಂದ್ರೆ ಮುಗೀತು, ಕವರ್ ಆತು. ಇನ್ನೊಂದು 2-3 ಕ್ವಶನ್ ಎಕ್ಸ್ಟ್ರಾ ಮಾಡ್ರಿ ತಿಳ್ಕೊರಿ. CBT ಒಂದು ಕ್ಲಿಯರ್ ಮಾಡಿಬಿಡ್ತೀರಿ ನೀವು. ನನಗೆ ಗೊತ್ತಿಲ್ಲ ಎಷ್ಟು ಜನ ಇಲ್ಲಿ ಮಟ್ಟ ಕೂತು ಪೆನ್ ಪೇಪರ್ ನಾ ಹೇಳಿದ್ನಲ್ಲ ಬರ್ಕೊಂಡ ಅದನ್ನು ಅಪ್ಲೈ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಟೆಲಿಗ್ರಾಮ್ದಾಗ ನಾ ಇವೇನು ದಾವ ಕ್ವಶನ್ಸ್ ಈ ಟಾಪಿಕ್ ಹಾಕಂಗಿಲ್ಲ, ಈ ಟಾಪಿಕ್ ರಿಲೇಟೆಡ್ ಕ್ವಶನ್ಸ್ ಹಾಕ್ತನು. 100% ಹೇಳಂಗಿಲ್ಲ, ಟ್ರೈ ಮಾಡ್ದೆ ಹಾಕಾಕ. ಇವತ್ತು ಹಾಕ್ತಾರೆ, ನಾಳೆ ಮಟ್ಟ ಹಾಕ್ಬೋದು. ಎಷ್ಟು ಹಾಕ್ತೀನಿ ಗೊತ್ತಿಲ್ಲ, ಬಟ್ ನೀವು ಈಗ ಸದಾ ಪ್ರಾಕ್ಟೀಸ್ ಮಾಡೋಕೆ ಚಾಲೂ ಮಾಡಿರಿ. ಮಾಡಿ ಕೂಡಲೇ ಏನಲ್ಲಿ ಇದು ಬರ್ತೈತಿಲ್ಲ ನಾನು ಹಾಕ್ತಿಲ್ಲ, ಅಲ್ಲಿ ಸಾಲ್ವ್ ಮಾಡಿರಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಪ್ರಿಪ್ರೇಷನ್ ಎಷ್ಟಾಗೈತಿ. ರಾತ್ರಿ ಮಟ್ಟ ಹಾಕ್ತಾನೆ ನಾನು. ಈಗೆಲ್ಲ ಕೂತು ಪ್ರಾಕ್ಟೀಸ್ ಮಾಡಿರಿ. ರಾತ್ರಿ ನಾಲ್ಕು ಹಾಕೋ ಕ್ವಶನ್ಸ್ ಸಾಲ್ವ್ ಮಾಡಿರಿ. ನಿಮ್ಮ ಪರ್ಫೆಕ್ಷನ್ ಆಯ್ತು ಅನ್ಕೋರಿ. ಇನ್ನು ಜಿ ಕೆ ಬಗ್ಗೆ ಹೇಳಿದಾಗ ಕೆ ಸ್ಪೆಷಲ್ ಇನ್ನೊಂದು ವಿಡಿಯೋ ಮಾಡ್ತೀನಿ. ಜಿಕೆದಾಗೂ ಕೆಲವೊಂದು ಟಾಪಿಕ್ ಭಾಳ ಕಟ್ ರಿಪೀಟಿಂಗ್ ಅವ ಕ್ವಶನ್ ಕೇಳ್ತಾನೆ ವರ್ಷ. ಅದ್ರ ಬಗ್ಗೆ ವಿಡಿಯೋ ಮಾಡ್ತಾನೆ. ಜಿಕೆದಾಗ ಏನು ಸ್ವಲ್ಪ ದೊಡ್ಡದಾಕೈತಿ, ಅದು ಒಂದು ಇದ್ರ ಮಾಡಿ ದೊಡ್ಡದಾಕೈತಿ. ಸ್ಪೆಷಲ್ ಮಾಡಿದ್ನು. ಒಂದು ಉದ್ದ ಅನ್ನುವಂಥ ಪದ ಹೇಳ್ತೀನಿ ಆ ವಿಡಿಯೋದಾಗ. ಆ ಪದ ನಿಮ್ಗೇನು ಅರ್ಥ ಆದ್ರೆ ಅಲ್ಲಿ ಒಂದು 15 ಮಾರ್ಕ್ಸ್ ಫಿಕ್ಸ್ ಅನ್ಕೋರಿ. ಇದನ್ನೆಲ್ಲ ಎದಕ್ಕೆ ಹೇಳ್ತಾನೆ ನಂಗೆ ಗೊತ್ತಿಲ್ಲ. ಸರಿ, ಇವೆಂಟ್ ಟಾಪಿಕ್ಸ್ ಹೇಳಿಲ್ಲ, ಎಷ್ಟು ಮಾಡ್ಕೋರಿ. ಹೇಳ್ತಾನು 40 ಮಾರ್ಕ್ಸ್ ಎಲ್ಲಿ ಹೋಗಂಗಿಲ್ಲ. ಸರಿ, ಸಿಗ್ತಾರೆ ಮುಂದೆ ನೋಡಿದಾಗ. ನಿಮ್ಗೆ ಏನೋ ಡೌಟ್ ಇದ್ರು ಇನ್ಸ್ಟಾಗ್ರಾಮ್ನಾಗ ಬರ್ರಿ, ಕೇಳ್ರಿ, ಹೇಳ್ತಾನೆ. ನಿಮ್ಗೆ ಯಾರೋ ಕ್ವಶನ್ ಡೌಟ್ ಅದಾವ ಕೇಳ್ರಿ. ನಾ ಭಾಳ ಮಂದಿ ಕೇಳೋ ಕ್ವಶನ್ಗಳು ಎಲ್ಲರಿಗೂ ಸಾಲ್ವ್ ಮಾಡಿಕೊಡೋ ಕಳಿಸೀನಿ. ನಿಮಗೆ ಯಾವುದೋ ಕ್ವಶನ್ ತಿಳಿಯೋದು ಡೌಟ್ ಐತೆ ಅಂದ್ರೆ ನನಗೆ ಸೀದಾ ಇನ್ಸ್ಟಾಗ್ರಾಮ್ ಬರ್ರಿ, ಒಂದು ಫೋಟೋ ತೆಗೆದು ಹಾಕ್ರಿ, ಸಾಲ್ವ್ ಮಾಡಿ ಕಳ್ಸೋಣ ಅನ್ರಿ. ಕಳಿಸ್ತಾನ ಫಿಕ್ಸ್. ಲೇಟ್ ಆಗ್ಬೋದು ನಾ ಕಳ್ಸಕ್ಕೆ, ಬಟ್ ಕಳಿಸ್ತಾನು. ಸರಿ, ಇಷ್ಟು ಕ್ವಶನ್ಗಳು ಮಾಡ್ಕೋರಿ. ಸಿಗೋದು ಮುಂದೆ ನೋಡಿದಾಗ. ಇದು ಮಾಡತ್ತೀನಿ. ಜಿ ಕೆ ಬಗ್ಗೆನೂ ಮಾಡ್ತಾನು. ಬಟ್ ಇವತ್ತು ಏನು ಹೇಳಿಲ್ಲ, ಎಲ್ಲ ಬರ್ಕೋರಿ. ಇವತ್ತು ಸ್ಟಾರ್ಟ್ ಮಾಡಿರಿ ಪ್ರಾಕ್ಟೀಸಲ್ಲಿ. ಟೆಲಿಗ್ರಾಮ್ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಕ್ವಶನ್ ಶೇರ್ ಮಾಡ್ತೀನಿ ಪ್ರಾಕ್ಟೀಸ್ ಮಾಡಕ್ಕೆ. ನಿಮ್ಗೆ ಏನು ಡೌಟ್ ಇದ್ರು ಇನ್ಸ್ಟಾಗ್ರಾಮ್ ಬಂದು ಕೇಳ್ರಿ. ಲಿಂಕ್ ಡಿಸ್ಕ್ರಿಪ್ಷನ್ದಾವ. ಕೆಲವೊಮ್ಮೆ ಕಮೆಂಟ್ ಆಗ್ತಾರೆ, ಅಣ್ಣ ಟೆಲಿಗ್ರಾಮ್ ಜಾಯ್ನ್ ಆಗೋದು ಹೆಂಗೆ ಅನ್ನತ್ತಾರೆ. ಅದು ನಾ ವಿಡಿಯೋ ನೀವು ಪೂರ ನೋಡಂಗಿಲ್ಲ. ವಿಡಿಯೋ ಪೂರ ನೋಡ್ರಲ್ಲ ಮೊದಲ ಹೇಳತ್ತು. ವಿಡಿಯೋದಾಗ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ನ, ಅಲ್ಲಿ ಬಂದು ಜಾಯ್ನ್ ಆಗ್ರಿ. ಯೂಸ್ ಐತಿ, ಭಾರಿ ಯೂಸ್ ಐತಿ. ಆತನು ಭಾಳ ಹೇಳಂಗಿಲ್ಲ, ಭಾಳ ಹೇಳ್ರೆ ವೇಸ್ಟ್. ನಾ 2 ದಿವ್ಸ ಪಟ್ಟು ವಿಡಿಯೋ ಮಾಡಿಲ್ಲ, ಯಾವತ್ತು ಯಾವ ಲೈಕ್ ಮಾಡಕ್ಕೆ ಹೇಳಿಲ್ಲ. ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡ್ಬೇಕು. ಯಾಕಂದ್ರೆ ನಾ ಇದೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡಬೇಕು. ನಿಮ್ಮ ದೋಸ್ತರಿಗೆ ಶೇರ್ ಮಾಡ್ತಿರಲ್ಲ ಗೊತ್ತಿಲ್ಲ, ಶೇರ್ ಮಾಡ್ರೆ ಲಾಸ. ಶೇರ್ ಮಾಡ್ರೆ ಚಲೋ, ಒಳ್ಳೇದು. ನೀವು ಇನ್ನೊಬ್ರು ಒಳ್ಳೇದು ಬಯಸಂಗಾಗುತ್ತಾ. ಬಟ್ ನೀವು ಶೇರ್ ಮಾಡ್ರೆ ಅವನ್ನೆಲ್ಲ ತಿಳ್ಕೊತಾನೆ, ಅವಂಗೂ ಸ್ಕೋರ್ ಆಗುತ್ತಾ. ನಿಮ್ಮ ದೋಸ್ತನ ಸ್ಕೋರ್ ಆಗಬಾರ್ದಂದ್ರೆ ಶೇರ್ ಮಾಡಬೇಡ್ರಿ. ಇಲ್ಲ ನಮ್ಮ ದೋಸ್ತನ ಸ್ಕೋರ್ ಆಗಲಿ, ನಾ ನಿಮ್ಗೆ ಹಾಕಿಲ್ಲ ಸ್ಕೋರ್ ನಿಮ್ಮದು ಅಲ್ಲದ್ರಿ.
ಹಂಗೆ ನಿಮಗೂ ನಿಮ್ಮ ದೋಸ್ತನ ಸ್ಕೋರ್ ಆಗ್ಬೇಕಂದ್ರೆ ಶೇರ್ ಮಾಡ್ರಿ, ಇಲ್ಲಾರ ಈ ಬ್ಯಾಡಪ್ಪ ಡಬ್ಬ ಪಾಸ್ ಆಗ್ಬೇಕಂದ್ರೆ ಶೇರ್ ಮಾಡಬೇಡ್ರಿ, ನೀವೇ ಇಟ್ಕೊರಿ ವಿಡಿಯೋ. ಸರಿ ಅಷ್ಟೇ. ಸರಿ ಮತ್ತೇನು ಹೇಳಿಲ್ಲ, ಇನ್ನೂ ಭಾಳ ಅಲ್ಲಿಲ್ಲ ಹೇಳಕತ್ತಾರ. ನಮ್ಮ ಕಂಡಪಟ್ಟು ಐತಿ, ಒಂದು ಅರ್ಧ ತಾಸು 1 ತಾಸು 2 ತಾಸು ವಿಡಿಯೋ ಹಾಕೈತದ ಸಾಕಿಟ್ಟ ಸದ್ಯಕ್ಕೆ. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್, 40 ಮಾರ್ಕ್ಸಿಂದ ಹೇಳಿ ನಿಮ್ಗೆ. ಹಾಂ ಸರಿ, ಸಿಗುಮ್ ವಿಡಿಯೋದಾಗ. ಅಲ್ಲಿ ಮಟ್ಟ ಪ್ರಾಕ್ಟೀಸ್ ಮಾಡ್ರಿ, ಬೇರೆ ಏನೈತಿ ಕೆಲಸ, ಪ್ರಾಕ್ಟೀಸ್ ಮಾಡ್ರಿ. ವಿಡಿಯೋ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ನಮ್ಮ ಹೇಳಿಲ್ಲ. ಸಬ್ಸ್ಕ್ರೈಬ್ ನಿಮ್ಮ ಇಷ್ಟಪ್ಪ, ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ನಿಮ್ಗೆ ಚಲೋ ಚಲೋ ಕಂಟೆಂಟ್ ಬೇಕು, ಫಿಕ್ಸ್ ಕ್ವಶನ್ಗಳು ಬರೋಂಥ ಟಾಪಿಕ್ಗಳು ಬೇಕು, ಸಬ್ಸ್ಕ್ರೈಬ್ ಮಾಡ್ರಿ. ಬೇಡ ಮಾಡಬೇಡ್ರಿ, ಲೈಕ್ ಮಾತ್ರ ಮಾಡ್ರಿ. ನಿಮ್ಗೆ ಅರ್ಥ ಆಗೈತೆ. ಇಲ್ಲಿ ಮಟ್ಟ ಯಾರು ನೋಡತ್ತಿರಲ್ಲ, 9 ಎಲ್ಲ ಅಪ್ಲೈ ಮಾಡ್ಕೊರಿ. ನಿಮ್ಗೆ ಚಾನ್ಸ್ ನಿಮ್ದು ಫಿಕ್ಸ್ 40 ಮಾರ್ಕ್ಸ್. ಸರಿ, ಸಿಗೋಣ ಮುಂದೆ ನೋಡಿದಾಗ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.